ನಮಸ್ಕಾರ. ಒಂದು ರೀಸೆಂಟ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ಸಿಂದ ನೀವು ನೋಟಿಸ್ ಮಾಡಿರ್ತೀರಿ, ನಂದು ಯೂಟ್ಯೂಬ್ ಚಾನಲ್ ಒಳಗೆ ಐ ಹ್ಯಾವ್ ಸ್ಟಾರ್ಟೆಡ್ ಎ ನ್ಯೂ ಸೀರೀಸ್. ವಾಟ್ ವಾಸ್ ದ ಇಂಟೆನ್ಷನ್ ಬಿಹೈಂಡ್ ದ್ಯಾಟ್? ಒಂದಿಷ್ಟು ವಿಷಯಗಳನ್ನು ಈ ವಿಡಿಯೋದಾಗ ಐ ವಾಂಟ್ ಟು ಶೇರ್ ವಿತ್ ಯು ಗೈಸ್. ಸೊ ವೈ ಡಿಡ್ ಐ ಸ್ಟಾರ್ಟ್ ಇಟ್? ವಾಟ್ ವಾಸ್ ದ ಇಂಟೆನ್ಷನ್? The first intention was to keep myself busy. I wanted to improve my overall health. So ನಾನು ಎರಡು ಸ್ಟೇಟ್ಮೆಂಟ್ಸ್, ಎರಡು ಕೋಟ್ಸ್ ವಿಚ್ ಆರ್ ದೋಸ್ ಅಂದರೆ, ಒಂದು ವರ್ಕ್ ಇಸ್ ವರ್ಷಿಪ್, ಎರಡನೇದು ಎಂಪ್ಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್. ಈ ಎರಡು ಕೋಟ್ಸನ್ನು ಬ್ಲೆಂಡ್ ಮಾಡಿ ನನ್ನ ಓವರಾಲ್ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ, ಜಸ್ಟ್ ಟು ಕೀಪ್ ಮೈ ಸೆಲ್ಫ್ ಬ್ಯುಸಿ ಆ್ಯಂಡ್ ಡೂ ಸಮಥಿಂಗ್ ನ್ಯೂ. ಏನೋ ಒಂದು ಅದರಿಂದ ಏನೇನು ನಾ ಮಾಡ್ಬೇಕಂದು ಮಾಡಿದ್ದೆ ಅದನ್ನು ಐ ವಿಲ್ ಬಿ ಶೇರಿಂಗ್ ವಿತ್ ಯು ಅ ಲಿಟಲ್ ಬಿಟ್ ಲೇಟರ್. ಬಟ್ ಐ ವಾಂಟೆಡ್ ಟು ಗೆಟ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ವರ್ಕ್. ಸೊ ಈ ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ. ಅದರ ಸೀರೀಸ್ ಹೆಸರು ಇಟ್ ಸೇಸ್ ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್. ಇದ್ರ ಬಗ್ಗೆನೂ ಸ್ವಲ್ಪ ನಾನು ಮಾತಾಡ್ತೀನಿ. ಆಮೇಲೆ ನಾ ಹೇಳಿದೆ ಐ ವಾಂಟೆಡ್ ಟು ಕೀಪ್ ಮೈ ಸೆಲ್ಫ್ ಬ್ಯುಸಿ. ಸೊ ಥ್ರೂ ದ್ಯಾಟ್ ಬೈ ಡೂಯಿಂಗ್ ದ್ಯಾಟ್ ಐ ಹ್ಯಾವ್ ಆ್ಯಡೆಡ್ ಅ ಲಿಟಲ್ ಬಿಟ್ ಆಫ್ ವ್ಯಾಲ್ಯೂ ಟು ಅದರ್ ಪೀಪಲ್ಸ್ ಲೈವ್ಸ್. ಒಂದಿಷ್ಟು ಮಂದಿದು ಪೀಪಲ್ಸ್ ಅಂದರೆ ಪೀಪಲ್ ಅಪಾಸ್ಟಫಿ ಪೀಪಲ್ಸ್ ಲೈವ್ಸ್, ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಒಂದಿಷ್ಟು ಮಂದಿ ಜಾಬ್ ಹೋಗೋರು ಸ್ಟೂಡೆಂಟ್ಸ್ ಆದರೂ ಓದ್ತಿರ್ತಾರೆ. ನೋಡು ಒಂದು 5 minutes ಬ್ರೇಕಿಗೆ ಈ ಎಪಿಸೋಡ್ ನೋಡ್ತಾರೆ. ನನ್ನ ಫ್ರೆಂಡ್ಸ್ ಬೇರೆ ಬೇರೆ ಕಂಪ್ನೀಸ್ ಒಳಗಿರೋರು, ನಮ್ಮ ರೋಹಿತ್ ಸರ್ ಫ್ರೆಂಡ್ಸ್, ಅವರೆಲ್ಲ ನೋಡಿ ನನಗೆ ಕಾಲ್ ಮಾಡಿ, ಡೂಯಿಂಗ್ ಅ ಗ್ರೇಟ್ ಜಾಬ್, ನಮ್ಗದು ಹೆಕ್ಟಿಕ್ ವರ್ಕ್ನಿಂದ ಕಂಟಿನ್ಯೂಸ್ ವರ್ಕ್ ಮಾಡಿ ಮೊನೋಟನಸ್ ಆದಾಗ ನೀನು ಎಪಿಸೋಡ್ ನೋಡ್ತೀವಿ ಅಂದಾಗ ನಂಗೆ ಖುಷಿ ಅನಿಸುತ್ತೆ. ಸೊ ಇನ್ ಡೂಯಿಂಗ್ ದಿಸ್ ಇನ್ giving new episodes of this series insignificantly significant, I am trying to learn new things. ನಂಗೆ ಒಂದಿಷ್ಟು ಗೊತ್ತಿರಲಾರ್ದದ್ದು ಎಡಿಟಿಂಗ್ ಕಲ್ತೀನಿ. ಆಮೇಲೆ ನನಗೊಂದಿಷ್ಟು ನ್ಯಾಚುರಲಿ ಒಂದಿಷ್ಟು ಏನೋ ಒಂದು ಕ್ಲಾಸ್ ತೊಗೊಂಡಿನಿ ಅಂದ್ರೆ ಅದ್ರಾಗ ಏನೋ ಒಂದು ನಾನು ಸಮಥಿಂಗ್ ವಿಚ್ ಇಸ್ ಸಿಗ್ನಿಫಿಕೆಂಟ್, ಸಮಥಿಂಗ್ ವಿಚ್ ಇಸ್ ಫನ್ನಿ, ನಾ ಅದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅಂತ ಇದ್ದಾಗ ನನಗೊಂದೇನೋ ಐಡಿಯಾಸ್ ಇರ್ತಾವೆ ನನ್ನ ಮನಸ್ಸಿನಾಗ, ನನ್ನ ಥಾಟ್ಸ್ ಏನೋ ಇರ್ತಾವೆ. ಅದನ್ನು ಥ್ರೂ ಸಮ್ ಎಡಿಟಿಂಗ್ ಸ್ಕಿಲ್ಸ್, ಸಮ್ ಗುಡ್ ಮ್ಯೂಸಿಕ್, ಇದನ್ನೆಲ್ಲ ಬ್ಲೆಂಡ್ ಮಾಡಿ ಒಂದು ಎಪಿಸೋಡ್ ಕೊಟ್ರೆ ಅದಕ್ಕೆ ರೆಸ್ಪಾನ್ಸ್ ಚಲೋ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಸೊ ಐ ಕಂಟಿನ್ಯೂಡ್ ದ್ಯಾಟ್. ಸಾರಿ. ಸೊ ಅದು ಈಗ 8 episodes ನಾನು ಬಿಟ್ಟಿನಿ ಯೂಟ್ಯೂಬ್ನಾಗ, ನನ್ನ ಚಾನಲ್ ಒಳಗೆ. ಅದು ದ ರೆಸ್ಪಾನ್ಸ್ ಈಸ್ ರಿಯಲಿ ಓವರ್ವೆಲ್ಮಿಂಗ್. I really thank each and every one of you for supporting me in this venture. ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. I'll keep working and I'll keep working. I am a workaholic. ಓಕೆ, ಇದು ಈ ವಿಡಿಯೋದಾಗ ಏನು ಹೇಳುವುದು ಒಂದಿಷ್ಟು ಅಂತಂದ್ರೆ, first of all I'm really satisfied with what I'm doing through this series, because as I have already told, this series is adding little bit of value to your lives. ಯಾರು ನೋಡ್ತಾರೆ ಅದನ್ನು ಆ್ಯಡಿಂಗ್ ವ್ಯಾಲ್ಯೂ ಅಂದ್ರೆ ಅವ್ರಿಗೆ ಸಿಗ್ನಿಫಿಕೆಂಟ್ ಚೇಂಜ್ ಆಗಿಬಿಡುತ್ತೆ ನೋಡಿದ ಮೇಲೆ. ಹಾಗಲ್ಲ, ಮೋಟಿವೇಶನ್ ಸಿಕ್ಬಿಡುತ್ತೆ. ದ್ಯಾಟ್ ಈಸ್ ನಾಟ್ ದ ಇಂಟೆನ್ಷನ್ ಆಫ್ ದಿಸ್ ಸೀರೀಸ್. ಆ್ಯಡಿಂಗ್ ವ್ಯಾಲ್ಯೂ ಅಂದ್ರೆ ಒಂದು 5 ನಿಮಿಷ ನೀವು ನೋಡ್ತೀರಿ, ಟೆನ್ಷನ್ ಏನೋ ನಡೆದಿರ್ತಾವೆ ನಿಮ್ಮ ಕೆಲಸದ, ಒಂದು 5 ನಿಮಿಷ ನೋಡಿ ನಗ್ತೀರಿ, ರಿಲ್ಯಾಕ್ಸ್ ಆಗ್ತೀರಿ. you'll feel good about yourself, you'll feel good overall. ಆ ಮೂಡ್ ಚೇಂಜ್ ಆಗುತ್ತೆ, ಸ್ವಲ್ಪ ಚಲೋ ಅನ್ಸುತ್ತೆ. ಸೊ ಹಿಂಗೆ ನಗ್ಸಿದ್ರೆ ಅದನ್ನು ಇಟ್ ಇಸ್ ಕನ್ಸಿಡರ್ಡ್ ಆ್ಯಸ್ ಆ್ಯಡಿಂಗ್ ವ್ಯಾಲ್ಯೂ. ಸೊ ಅದನ್ನು ಒಂದು ಸಣ್ಣ ಕೆಲಸ ನಾನು ನನ್ನ ಕಡೆಯಿಂದ ಮಾಡಕತ್ತೀನಿ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ಸೊ ಇದು ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್ ಅನ್ನೋದು ಇದು ನಂದು ಚಾನಲ್ದು ಮೋಟೋ. I just want to read it for you. ನಾ ಇಲ್ಲೇ ಈಗ ನೀವು ಏನು 8 episodes ಬಂದವು,
ಅವೆಲ್ಲ ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್ ಅನ್ನೋ ಹೆಸರಿನಾಗ ಬಂದವು. ಬಟ್ ಈ ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್ ಡಿಸೈಡ್ ಎದಕ್ಕೆ ಮಾಡೀನಿ ಅಂದ್ರೆ, ನನ್ನ ಚಾನಲಿಗೆ ಹೋದ್ರೆ ನೀವು ಅಬೌಟ್ ಅಂತ ಇರ್ತೈತೆ, ಅಬೌಟ್ ನೋಡಿದ್ರಿ ಅಂದ್ರೆ ಅಲ್ಲಿದು ನಾನು ಓದ್ತೀನಿ. ಯೂಸಿಂಗ್ ಅ ಕೆಟಲಿಸ್ಟ್ ಕಾಲ್ಡ್ ಹ್ಯೂಮರ್. ಕೆಟಲಿಸ್ಟ್ ಅಂದರೆ ಆಬ್ವಿಯಸ್ಲಿ ಕೆಮಿಸ್ಟ್ರಿ ಗೊತ್ತಿದ್ದವ್ರಿಗೆ ಗೊತ್ತಿರ್ತೈತಿ. ಯೂಸಿಂಗ್ ಅ ಕೆಟಲಿಸ್ಟ್ ಕಾಲ್ಡ್ ಹ್ಯೂಮರ್ ಟು ಸ್ಪೀಡ್ ಅಪ್ ಅ ರಿಯಾಕ್ಷನ್ ಕಾಲ್ಡ್ ಲರ್ನಿಂಗ್. ಟು ಸ್ಪೀಡ್ ಅಪ್ ಅ ರಿಯಾಕ್ಷನ್ ಕಾಲ್ಡ್ ಲರ್ನಿಂಗ್ ಥ್ರೂ ವೇಸ್ ವಿಚ್ ಆರ್ ಕನ್ಸಿಡರ್ಡ್ ಇನ್ಸಿಗ್ನಿಫಿಕೆಂಟ್ ಬಟ್ ಆರ್ ಸಿಗ್ನಿಫಿಕೆಂಟ್ ಇನ್ ದೇರ್ ಟ್ರೂ ಸೆನ್ಸ್. Through ways which are considered insignificant but are significant in their true sense. Hence the title Insignificantly Significant. ಇದು ನನ್ನ ಚಾನಲ್ದು ಮೋಟೋ. ಏನು ಹಿಂಗಂದ್ರೆ, ನಾ ಕೆಮಿಸ್ಟ್ರಿ ಏನು ಕಲಿಸ್ತೀನಿ ಅದನ್ನು ಹುಡುಗರಿಗೆ ಕಲಿಸೋದು ನಂದೊಂದು ವೇ ಐತಿ. ಕನ್ಸೆಪ್ಟ್ಸ್ ಅಂತ ಅವ್ರಿಗೆ ಮಸ್ತ್ ಅರ್ಥ ಆಗಬೇಕು, ಮಸ್ಟ್ ಆ್ಯಂಡ್ ಶುಡ್. ಅದ್ರ ಜೋಡಿ ಅವರು ಎಂಜಾಯ್ ಮಾಡಿರಬೇಕು ಕ್ಲಾಸ್. ಸೊ ಯೂಸಿಂಗ್ ಅ ಕೆಟಲಿಸ್ಟ್ ಕಾಲ್ಡ್ ಹ್ಯೂಮರ್ ಟು ಸ್ಪೀಡ್ ಅಪ್ ಅ ರಿಯಾಕ್ಷನ್ ಕಾಲ್ಡ್ ಲರ್ನಿಂಗ್ ಥ್ರೂ ವೇಸ್ ವಿಚ್ ಆರ್ ಕನ್ಸಿಡರ್ಡ್ ಇನ್ಸಿಗ್ನಿಫಿಕೆಂಟ್. ಇದನ್ನು ನೀವು ಬೇರೆಯವ್ರಿಗೆ ಹೇಳಿದರೆ ಇದೇನೋ ಬರೀ ಸಿಲೆಬಸ್ ಕಲಿಸ್ಬೇಕು, ಕರೆಕ್ಟ್ ಇರಬೇಕು, ಸ್ಟ್ರಿಕ್ಟ್ ಇರಬೇಕು, ಸ್ಟೂಡೆಂಟ್ಸ್ ಫ್ರೀಡಮ್ ಕೊಡಬಾರ್ದು ಸ್ಟೂಡೆಂಟ್ಸಿಗೆ, ಫುಲ್ ಸ್ಟ್ರಿಕ್ಟ್ ಇಡಬೇಕು ಅವ್ರಿಗೆ, ಮಾತಾಡಿದ್ರೆ ಬೈಬೇಕು, ವರ್ಕ್ ಮಾಡ್ಕೊಂಬಂದಿಲ್ಲ ಅಂದ್ರೆ ಹೊರಗೆ ಹಾಕಬೇಕು. ಇಲ್ಲ, ಹುಡುಗರು ಏನು ಮಾಡಿಸ್ಬೇಕು ಹುಡುಗರಿಗೆ ಅದನ್ನು ಅವ್ರಿಗೆ ಅರ್ಥ ಮಾಡಿಸಿ ಮಾಡ್ಬೋದು. ಓನ್ಲಿ ವೆನ್ ದ ಅಟ್ಮಾಸ್ಫಿಯರ್ ಇಸ್ ಫನ್ ಲರ್ನಿಂಗ್ ಕ್ಯಾನ್ ಹ್ಯಾಪನ್ ಅಂತ ಐ ಫರ್ಮ್ಲಿ ಬಿಲೀವ್. ಸೊ ದೀಸ್ ವೇಸ್ ಆರ್ ಕನ್ಸಿಡರ್ಡ್ ಇನ್ಸಿಗ್ನಿಫಿಕೆಂಟ್ ಬೈ ಅದರ್ಸ್ ಬಟ್ ದೇ ಆರ್ ಸಿಗ್ನಿಫಿಕೆಂಟ್ ಇನ್ ದೇರ್ ಟ್ರೂ ಸೆನ್ಸ್. ಸೊ ನಾ ಇದಕ್ಕೆ ಟೈಟಲ್ ಅಥವಾ ಅದಕ್ಕೆ ಮೋಟೋ, ನನ್ನ ಚಾನಲ್ ಮೋಟೋ ಏನಂತ ಹೇಳಿ, ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್ ಅಂತ ಹೇಳಿ. ಬಟ್ ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್ ಈ ಸೀರೀಸಿದ ಹೆಸರು ಅಂತ ಇಷ್ಟು ದಿವಸ ನಡೆದಿತ್ತದು. ಬಟ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ರೈಟ್ ನಾವು, ಅದು ನನ್ನ ಚಾನಲ್ದು ಮೋಟೋ. ಇದನ್ನು ಹೆಂಗೆ ಅನ್ಕೋಬೋದು, ಒಂದು ಚಾಪ್ಟರ್ ಹೆಸರು ಅನ್ಕೋಬೋದು. ಆ ಚಾಪ್ಟರ್ ಒಳಗೆ ಮತ್ತು ಸಬ್ ಟಾಪಿಕ್ಸ್ ಇರ್ತಾವೆ. ಅದು ಟಾಪಿಕ್ ಅಂದ್ಕೊಂಡ್ರೆ ಸಬ್ ಟಾಪಿಕ್ಸ್ ಇರ್ತಾವೆ. ಸೊ ಹಂಗೆ ಸಬ್ ಟಾಪಿಕ್ಸ್ ಒಳಗೆ ಒಂದೊಂದು ಸೀರೀಸ್ ಮಾಡ್ಕೊತ ಹೋಗೋದೈತಿ. ಒಂದಿಷ್ಟು ಪ್ಲ್ಯಾನ್ಸ್ ಅದಾವೆ. ಸೊ ಪ್ರತಿಯೊಂದು ಸೀರೀಸು ನಿಮಗೊಂದು ವ್ಯಾಲ್ಯೂ ಆ್ಯಡ್ ಮಾಡಿರ್ಬೇಕು, ನಿಮ್ಗೆ ಯೂಸ್ ಆಗಿರ್ಬೇಕು, ನಿಮ್ಗೆ ಅದು ಚಲೋ ಅನ್ಸಿರ್ಬೇಕು. ಆ ಇಂಟೆನ್ಷನ್ ಇಟ್ಕೊಂಡು ಮಾಡ್ಕೊತ ಹೋಗ್ತೀನಿ. ಸೊ ಈಗ ಸದ್ಯ ಏನು ಸೀರೀಸ್ ನಡೆದೈತಲ್ಲ ಅದು ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್ ಒಳಗೆ ಬರ್ತೈತಿ. ಬಟ್ ಅದಕ್ಕೊಂದು ಈ ಸದ್ಯ ಸೀರೀಸ್ ಏನು 8 ಎಪಿಸೋಡ್ ನಾನು ರೀಸೆಂಟ್ಲಿ ಲಾಂಚ್ 8th ಎಪಿಸೋಡ್ ಶೋ ಸೈಟಿ, ಈ 8 ಎಪಿಸೋಡ್ ಏನು ಬಂದವಲ್ಲ ಇದಕ್ಕೆ ಒಂದು ಸೀರೀಸ್ ಹೆಸರು ಕೊಡ್ಬೇಕಂತ ಮಾಡೀನಿ. ಬಿಕಾಸ್ ಇನ್ಸಿಗ್ನಿಫಿಕೆಂಟ್ಲಿ ಸಿಗ್ನಿಫಿಕೆಂಟ್ ಅಂಡರ್ ಇದು ಬರ್ತೈತಿ. ಸೊ ಈ ಸದ್ಯ ನಡೆದಿದ್ದ ಸೀರೀಸದ ಹೆಸರು ಇಟ್ಟೀನಿ, ಅದರ ಹೆಸರು ನಾನು ಇಟ್ಟೀನಿ ಸಿಪ್ ಆ್ಯಂಡ್ ಚಿಲ್. ಸಿಪ್ ಆ್ಯಂಡ್ ಚಿಲ್ ಅಂದರೆ SIP, ಸಿಪ್ ಆ್ಯಂಡ್ ಚಿಲ್. ಸಿಪ್ ಅಂದ್ರೆ ಲೈಕ್ ಯು ಆರ್ ವರ್ಕಿಂಗ್, ಯು ಆರ್ ಸ್ಟಡಿಯಿಂಗ್, ಇಫ್ ಯು ಟೇಕ್ ಅ 5 minute ಬ್ರೇಕ್, 10 minute ಬ್ರೇಕ್, ವಾಟ್ ಎವರ್ ಯು ಆರ್ ಡೂಯಿಂಗ್, ನಿಮ್ಮ ವರ್ಕ್ ಬಿಟ್ಟು ಒಂದು 5-10 ನಿಮಿಷ ಬ್ರೇಕ್ ತೊಗೊಂಡಾಗ ಕಾಫಿ ಬ್ರೇಕೋ ಟೀ ಬ್ರೇಕೋ, ಸೊ ಯು ಸಿಪ್ your tea, you sip on your tea or coffee and chill by watching these videos. So ಇಲ್ಲಿ ಈ ವಿಡಿಯೋಸ್ ಒಳಗೆ ಜಸ್ಟ್ they make you laugh, they make you smile. So this is the intention. So ಈ ಸೀರೀಸ್ ಒಳಗೆ ಇಂಥ ಎಪಿಸೋಡ್ಸ್ ಕಂಟಿನ್ಯೂ ಆಗ್ತಾವೆ. ಸೊ ಈ ಸೀರೀಸದ ಹೆಸರು ಸಿಪ್ ಆ್ಯಂಡ್ ಚಿಲ್. ಸೊ ಲೆಟ್ ಮೀ ನೋ ಯುವರ್ ಒಪಿನಿಯನ್ ಆನ್ ದ ಟೈಟಲ್ ಆಫ್ ದಿಸ್ ಸೀರೀಸ್. ಈಗ ದ ಆನ್ ಗೋಯಿಂಗ್ ಸೀರೀಸ್ ಹೊಸ ಟೈಟಲ್ ಕೊಟ್ಟಿನಿ, ಸಿಪ್ ಆ್ಯಂಡ್ ಚಿಲ್ ಅಂತ. ವಾಟ್ ಯು ಥಿಂಕ್ ಅಬೌಟ್ ಇಟ್ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಓಕೆ, ಇದು ಇವತ್ತು ಇನ್ನೊಂದು ಏನು ನಾನು ಈ ವಿಡಿಯೋ ಮಾಡಿದ್ದ ಇಂಟೆನ್ಷನ್ ಏನು ಅಂದ್ರೆ, ನಾನು ಇವತ್ತು ಐ ಆಮ್ ಲಾಂಚಿಂಗ್ ನೋಟ್ಬುಕ್. ಒಂದು ನೋಟ್ಬುಕ್ ಲಾಂಚ್ ಮಾಡಕತ್ತೀನಿ ಇವತ್ತು. ಅದು ಫಸ್ಟ್ ತೋರಿಸ್ತೀನಿ ಹೆಂಗೈತಿ, ನಾನು ನೋಡಿಲ್ಲ, ಈಗ ನೋಡ್ಬೇಕು. ಆಮೇಲೆ ಅದು ಎದಕ್ಕೆ ಏನು ಅನ್ನೋದನ್ನು ಸ್ವಲ್ಪ ಒಂದು 2 minutesನಾಗ ಹೇಳ್ತೀನಿ. So here is the package. This is not like literally unboxing alla idu, because na already unpack ಮಾಡೀನಿ. because lot of stickers and lot of ಇಲ್ಲೆಲ್ಲ ವಯರ್ಸ್ ಅಂತ ನೋಡ್ರಿ ಏನಿದೆ ಪ್ಲಾಸ್ಟಿಕ್ ಥ್ರೆಡ್ ಯೂಸ್ ಮಾಡಿ ಫುಲ್ ಟೈಟ್ಲಿ ಪ್ಯಾಕ್ ಮಾಡಿದ್ರು ಇದು. ಸೊ ಅನ್ಬಾಕ್ಸಿಂಗ್ ಅಲ್ಲ ಇದು, ಐ ಹ್ಯಾವ್ ಆಲ್ರೆಡಿ unpacked it.
So I want you to have a first glimpse of my notebooks. Yes, here they are. Okay, so this is a front cover. It says insignificantly significant, and the back cover, this is a back cover. It's ಒಂದು ಸದ್ಗುರು ಕೋಟೆ ಇದಿರಲಿಲ್ಲ, ಅದು ಓದ್ತೀನಿ ಅಂತ. ಈಗ ಕೆಳಗೆ ಇಲ್ಲ ನನ್ನ ಲೋಗೋ, ಮೇಲ್ ಐ ಡಿ, ಆಮೇಲೆ ಲಿಂಕ್ಡ್ ಇನ್ನದು ಪ್ರೊಫೈಲ್. ಸಾರಿ. ಸೊ ಒಂದು ಕೋಟ್ ಹಾಕಿನಿ ನಾ ಇಲ್ಲೇ. ಒನ್ಸ್ ಸದ್ಗುರುದು ಕೋಟ್ ಇದು. ಒನ್ಸ್ ಯು ಆರ್ ಕ್ಲಿಯರ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್ ಆ್ಯಂಡ್ ವೈ, other people's opinion, people's opinion will not matter. So so this is the front cover and back cover. I'll show you the first page this notebook belongs to. Then ಒಳಗಿನವೆಲ್ಲ ಪೇಜಸ್ ಇವು. ಸೊ ಲಾಸ್ಟ್ ಒಂದು 2 pages ನೋಟ್ಸ್ ಟು ರಿಮೆಂಬರ್ ಅಂತ ಹಾಕ್ತೀನಿ. ನೋಟ್ಸ್ ಟು ರಿಮೆಂಬರ್ ಏನಾರ ಇಂಪಾರ್ಟೆಂಟ್ ಬರೋದಿದ್ರೆ ಇದನ್ನು ಹಾಕ್ತೀನಿ. ಓಕೆ, ಸೊ ದೀಸ್ ಆರ್ ದ ನೋಟ್ಬುಕ್ಸ್. ಈ ನೋಟ್ಬುಕ್ ಲಾಂಚ್ ಮಾಡಿರೋ ಇಂಟೆನ್ಷನ್ ಏನಂದ್ರೆ, ನಮ್ಮ ಸ್ಟೂಡೆಂಟ್ಸ್ ಏನು ವೀಕ್ಲಿ ಟೆಸ್ಟು, ಈ ಮಿಡ್ ಟರ್ಮು ಇನ್ಮೇಲೆ ಬರೋದೈತೆ, ಆಮೇಲೆ ಇನ್ನೊಂದಿಷ್ಟು ಟೆಸ್ಟ್ಸ್, ಹಿಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಟೆಸ್ಟ್ಸು ಇವು ಇಟ್ಟಾಗ ಫಸ್ಟ್ ಯಾರು ಬಂದಿರ್ತಾರ ಅಥವಾ ಕ್ಲಾಸಿಗೆ ಹೈಯೆಸ್ಟ್ ಯಾರು ತೊಗೊಂಡಿರ್ತಾರ ಅಂಥವ್ರಿಗೆ ಗಿಫ್ಟ್ ಮತ್ತು ಪ್ರೈಸ್ ಆಗಿ ಕೊಡೋಕೆ. ಸೊ ಹಿಂಗೆ ಕೊಟ್ಟರೆ ಏನಾಗುತ್ತೆ, ಅವ್ರಿಗೆ ಒಂದು ಓದೋಕೆ ಎಕ್ಸ್ಟ್ರಾ ಒಂದು ರೀಸನ್ ಸಿಕ್ಕಂಗಾಗುತ್ತೆ. ಬಿಕಾಸ್ ದೇ ಆಲ್ರೆಡಿ ಹ್ಯಾವ್ ಇನಫ್ ರೀಸನ್ಸ್. ನನ್ನ ಕಡೆಯಿಂದ ಇನ್ನೊಂದು ಸಣ್ಣ ರೀಸನ್ ಆ್ಯಡ್ ಮಾಡ್ದಂಗೆ ಆಗುತ್ತೆ ಅಷ್ಟೆ. ಬಿಕಾಸ್ ಆಬ್ವಿಯಸ್ಲಿ ಪಿ ಯು 1 ಇರಲಿ, ಪಿ ಯು 2 ಇರಲಿ, ಸೈನ್ಸ್ ಹಚ್ಚಾರ ಅಂದರೆ ಡೆಫಿನೆಟ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಇನಫ್ ರೀಸನ್ಸ್ ಟು ಸ್ಟಡಿ. ಸೊ ಇದು ನನ್ನ ಕಡೆಯಿಂದ ಇನ್ನೊಂದು ಸಣ್ಣ ರೀಸನ್ ಆ್ಯಡ್ ಮಾಡಿದಂಗೆ. ಬಿಕಾಸ್ ಇದನ್ನ ಅವ್ರು ಹೆಂಗೆ ಯೂಸ್ ಮಾಡ್ಕೋಬೋದು ಅಂದರೆ, ಟು ಡೂ ಲಿಸ್ಟ್ ಮಾಡ್ಬೋದು. ಅಂದರೆ ಇವತ್ತು ಫಿಸಿಕ್ಸ್ ಇಷ್ಟು, ಕೆಮಿಸ್ಟ್ರಿ ಇಷ್ಟು, ಮ್ಯಾಥ್ಸ್, ಬಯಾಲಜಿ ಇಷ್ಟು ವರ್ಕ್ ಮಾಡ್ಬೇಕು ನಾನು, ಸೊ ಅಂತಂದು ಬರೆದಿಡೋದು ಮೊದಲು. ಆಮೇಲೆ ಅದು ಆದಮೇಲೆ ಹಿಂಗೆ ಟಿಕ್ ಮಾಡೋದು ಆಯ್ತು ಅಂತಂದು. ಆಮೇಲೆ ಟೈಮ್ ಟೇಬಲ್ ಹಾಕೋದು, ಓಕೆ ಇಷ್ಟು ದಿವಸಕ್ಕಿದ್ದು ಮುಗಿಬೇಕು, ಇಷ್ಟು ದಿವಸಕ್ಕಿದ್ದು ಮುಗಿಬೇಕು. ಇವನ್ನೆಲ್ಲ ಇದೇ ನೋಟ್ಬುಕ್ನಾಗ ಯಾಕೆ ಮಾಡಬೇಕು? ನಮ್ಗೆ ಬಾರಿಗೆ ರಗಡ್ ನೋಟ್ಬುಕ್ಸ್ ಬುಕ್ಸ್ ಅದಾವೆ, ರಫ್ ಪೇಪರ್ನಾಗ ಅದಾವೆ. ರಫ್ ಪೇಪರ್ ಅಂತೂ ಇದ್ದೇ ಇರ್ತಾವೆ. ನನಗೇನು ಅನ್ಸುತ್ತೆ ರೀ, ಒಂದು ಪ್ರೀಮಿಯಮ್ ಕ್ವಾಲಿಟಿ ಬುಕ್ನಾಗ ಮಾಡೋಕ್ಕೆ ಇಂಥವನ್ನ ಟು ಡೂ ಲಿಸ್ಟ್ ಆಮೇಲೆ ಟೈಮ್ ಟೇಬಲ್ ಎಲ್ಲ ನನಗೆ ಪರ್ಸ್ನಲಿ ಚಲೋ ಅನಿಸುತ್ತೆ. ಆ ಬುಕ್ಕದ್ದು ಕ್ವಾಲಿಟಿ ಫುಲ್ ಪ್ರೀಮಿಯಮ್ ಇತ್ತಂದ್ರೆ, ಚಲೋ ಇತ್ತಂದ್ರೆ ಇಂಥ ಕೆಲಸ ಮಾಡೋಕ್ಕೆ ಚಲೋ ಅನ್ಸುತ್ತೆ ನನಗೆ. ಸೊ ಈ ಟೈಮ್ ಟೇಬಲ್ ಹಾಕೋದು, ಇಂಥವೆಲ್ಲ ಮಾಡೋದು. ಆಮೇಲೆ ಇವತ್ತಿನ ಕೆಲಸ ಇದೆ, ಇವತ್ತಿನ ಕೆಲಸ ಅಂತ ಮುಗಿಸಿ ಅದನ್ನು ಟಿಕ್ ಹಾಕೋದು. ಆದಮೇಲೆ ಅದನ್ನೇನೋ ಚಲೋ, ಅದನ್ನು ಫೀಲ್ ಗುಡ್ ಫ್ಯಾಕ್ಟ್ರಿ ಐತ್ರಿ ಅದಕ್ಕೆ. ಸೊ ಇದು ಅವ್ರಿಗೂ ಸಿಗಲಿ, ಅವ್ರು ಹಿಂಗೆ ಯೂಸ್ ಮಾಡ್ಕೋಬೋದು. ಡೆಫಿನೆಟ್ಲಿ ಇವ್ರಿಗೆ ಇನ್ನೊಂದು ಓದೋಕೆ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋಕೆ, ಅವ್ರ ರಿಸಲ್ಟ್ಸನ್ನು ತೊಗೊಂಬರೋಕೆ, ರಿಸಲ್ಟ್ಸ್ ಬೆಟರ್ ಮಾಡ್ಕೊಳಕ್ಕೆ ಇದು ಒಂದು ಸಣ್ಣ ರೀಸನ್ ಅವ್ರಿಗೆ ಸಿಕ್ಕಂಗತ್ತೆ, ಇನ್ನೊಂದು ಎಕ್ಸ್ಟ್ರಾ ರೀಸನ್ ಸಿಕ್ಕಂಗಾತು. ಸೊ ಈ ನೋಟ್ಬುಕ್ ಲಾಂಚ್ ಮಾಡಿರೋ ಇಂಟೆನ್ಷನ್ ಇದೆ, ಯಾರ್ಯಾರು ಫಸ್ಟ್ ಬರ್ತಾರೋ ಅಥವಾ ಕ್ಲಾಸಿಗೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊತಾರೆ ಅವ್ರಿಗೆ ಗಿಫ್ಟ್ ಆಗಿ, ಪ್ರೈಸ್ ಆಗಿ ಕೊಡೋದು. ಸೊ ಅದನ್ನ ಅವ್ರು ಹೆಂಗೆ ಯೂಸ್ ಮಾಡ್ಕೊತಾರ ಅಂತ ಈಗ ಹಂಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ಈ ಡಿಸೈನ್ ನಿಮ್ಗೆ ತೋರಿಸಿನಿ. ಇದು ನಿಮ್ಗೆ ಈ ಡಿಸೈನ್ ನಿಮ್ಗೆ ಹೆಂಗೆ ಅನ್ಸೈತಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಚಲೋ ಅನ್ಸುತ್ತೋ ಇಲ್ಲೋ. ನನಗಂತೂ ಫಸ್ಟ್ ಲುಕ್ ಚಲೋ ಅನ್ಸುತ್ತೆ. ಇಟ್ ಲುಕ್ಸ್ ಪ್ರೀಮಿಯಮ್, ಇಟ್ ಫೀಲ್ಸ್ ಪ್ರೀಮಿಯಮ್. ಬಟ್ ಇದನ್ನ ರೋಹಿತ್ ಸರ್ ಕೊಡ್ತೀನಿ, ರೋಹಿತ್ ಸರ್ ತೋರಿಸ್ತೀನಿ. ಆಮೇಲೆ ಇದನ್ನ ಯಾರು ಕೊಡ್ತೀನಿ, ರಿಲೇಟಿವ್ಸ್ ಕೊಡ್ತೀನಿ. ಯೂಸ್ ಮಂದಿ ನಮ್ಮ ಕಸಿನ್ಸ್ ಸಣ್ಣವ್ರು ಅದಾರ, ನಮ್ಮ ಸ್ಟೂಡೆಂಟ್ಸಿಗೆ ಕೊಡ್ತೀನಿ, ಯಾರ್ಯಾರು ಹೈಯೆಸ್ಟ್ ತೊಗೊತಾರೆ ಅವ್ರಿಗೆ. ಸೊ ಅವ್ರು ಕೊಟ್ಟ ಮೇಲೆ ಅವರು ಹೆಂಗೆ ಏನೈತಿ ಇದು ಚಲೋ ಐತೋ ಇಲ್ಲೋ ಒಂದು ಒಪಿನಿಯನ್ ಅವ್ರದ್ದು ಬಂದ ಮೇಲೆ ಒಂದು ಕರೆಕ್ಟ್ ಗೊತ್ತಾಗುತ್ತೆ. ಸೊ ನಾ ಇದಕ್ಕೆ ಇಷ್ಟು ರೊಕ್ಕ ಇನ್ವೆಸ್ಟ್ ಮಾಡಿಸಿದ್ದು ಅವಾಗ ಯೂಸ್ ಆಗುತ್ತೆ. ಸ್ಟೂಡೆಂಟ್ಸಿಗೆ ಚಲೋ ಅನ್ಸಿದ್ರೆ, ನಮ್ಮ ರಿಲೇಟಿವ್ಸಿಗೆ ಚಲೋ ಅನ್ಸಿದ್ರೆ, ರೋಹಿತ್ ಸರ್ಗೆ ಚಲೋ ಅನ್ಸಿದ್ರೆ, ಆಮೇಲೆ ಯಾರ್ಯಾರು ನಾ ಕೊಡ್ತೀನಿ ಅವ್ರಿಗೆಲ್ಲ ಚಲೋ ಅನ್ಸಿದ್ರೆ, ಅವಾಗ ನಾ ಇದು ರೊಕ್ಕ ಇನ್ವೆಸ್ಟ್ ಮಾಡಿದ್ದು, ತಲೆ ಯೂಸ್ ಮಾಡಿ ಡಿಸೈನ್ ಮಾಡಿದ್ದು ಇದೆಲ್ಲ ಯಾವಾಗ ಯೂಸ್ ಆಗುತ್ತೆ, ಅವ್ರಿಗೆ ಚಲೋ ಅನ್ಸಿದ್ರೆ, ನಾ ಯಾರಿಗೆ ಕೊಡ್ತೀನಿ ಅವ್ರಿಗೆ ಚಲೋ ಅನ್ಸಿದ್ರೆ. ಸೊ ಹೋಪ್ಫುಲಿ ದೇ ವಿಲ್ ಫೀಲ್ ಗುಡ್ ಅಬೌಟ್ ದಿಸ್ ಬುಕ್ ಆ್ಯಂಡ್ ಹೋಪ್ಫುಲಿ ಈ ಬುಕ್ ಅವ್ರಿಗೆ ಯೂಸ್ ಆಗುತ್ತೆ. ಇದರಿಂದ ಸ್ವಲ್ಪ ಚಲೋ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅವ್ರಿಗೆ, ಯಾರ್ಯಾರು ಯೂಸ್ ಮಾಡ್ತಾರೆ ಇದನ್ನು ಅಂತ ನಾನು ಅಂದ್ಕೊಂಡೀನಿ.
ಓಕೆ, ಸೊ ನಿಮ್ಗೆ ಇದು ಡಿಸೈನ್ ಹೆಂಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿರಿ. ಆಮೇಲೆ ಈ ಆನ್ ಗೋಯಿಂಗ್ ಸೀರೀಸು ನಮ್ಮ ಸಿಗ್ನಿಫಿಕೆಂಟ್ ಅಂಡರ್ ಬರ್ತೈತಿ. ಅದೇನು ಹೆಸರು ಹೊಸ ಟೈಟಲ್ ಈಗ ಹೇಳಿದೆ ನಾನು ನಿಮ್ಗೆ, ಸಿಪ್ ಆ್ಯಂಡ್ ಚಿಲ್ ಅಂತ. ಸೊ ಲೆಟ್ ಮೀ ನೋ ಯುವರ್ ಒಪಿನಿಯನ್ ಆನ್ ದ್ಯಾಟ್. ಆ್ಯಂಡ್ ಹಿಂಗೆ ನಾನು ಇನ್ನೂ ಇಷ್ಟು ಸೀರೀಸ್ ಪ್ಲ್ಯಾನ್ಡ್ ಅದಾವು, ಬರೀ ಪ್ಲ್ಯಾನಿಂಗ್ ಲೆವೆಲ್ನಾಗ ಅದಾವು, ಎಕ್ಸಿಕ್ಯೂಟ್ ಆಗೋಕ್ಕೆ ಇನ್ನೂ ಟೈಮ್ ಬೇಕು. ಸೊ ಒನ್ಸ್ ಅದು ಕಾಂಕ್ರೀಟ್ ಪ್ಲ್ಯಾನ್ ಆತಂದ್ರೆ ಐ ಲೆಟ್ ಯು ನೋ ಅದೇನಂತ. ಸೊ ಡೆಫಿನೆಟ್ಲಿ ನಂದು ಎಫರ್ಟ್ ಏನಿರ್ತೈತಿ, ನಾ ಏನೋ ಸೀರೀಸ್ ಮಾಡಿದ್ರು ಈ ಚಾನಲ್ನಾಗ ಅದನ್ನು ಯಾರ್ಯಾರು ನೋಡ್ತಾರ ಅವ್ರಿಗೊಂದು ಸ್ವಲ್ಪ ವ್ಯಾಲ್ಯೂ ಡೆಫಿನೆಟ್ಲಿ ಆ್ಯಡ್ ಆಗುತ್ತೆ, ಥ್ರೂ ಹ್ಯೂಮರ್, ಥ್ರೂ ಮೋಟಿವೇಶನ್, ಥ್ರೂ ಎನಿಥಿಂಗ್ ಆರ್ ಎನಿ ವಿಚ್ ವೇ ಪಾಸಿಬಲ್. ಅವ್ರಿಗೆ ಚಲೋ ಅನ್ಸುತ್ತೆ ಅದನ್ನು ನೋಡಿ. ಒಟ್ಟು ಆ 5 ನಿಮಿಷ ಅಥವಾ 10 ನಿಮಿಷ ಎಷ್ಟು ನಿಮಿಷದ ನೋಡ್ದಾರ ಡೆಫಿನೆಟ್ಲಿ ಇಟ್ ವಿಲ್ ಬಿ ವರ್ತ್ ದೇಯರ್ ಟೈಮ್. ಇಷ್ಟಂತೂ ನಾನು ಅಶ್ಯೂರ್ ಮಾಡ್ತೀನಿ. ಸೊ ಐಲ್ ಕೀಪ್ ಡೂಯಿಂಗ್ ಮೈ ವರ್ಕ್. What else to say? I guess nothing else to say. Please keep supporting me and I'll keep delivering stronger content. Thank you.